ಹಾಯ್ ಹಲೋ ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಿದ್ದೀನಿ. ವೆಲ್ಕಮ್ ಟು ದಿ ಮಾನ್ಯ ಬ್ಲಾಗ್ಸ್ ಇನ್ ಕನ್ನಡ. ಇವತ್ತು ನಾವು ಎಲ್ಲಿಗೆ ಹೊರಟಿದ್ದೀವಿ ಅಂದರೆ, ಇವತ್ತು ಒಂದು ಪುಟ್ಟ ದೇವಸ್ಥಾನಕ್ಕೆ ಹೊರಟಿದ್ವಿ. ಅದು ಆನೇಕಲ್ಲಲ್ಲಿರೋ ಕಮಸಂದ್ರ ಅಗ್ರಹಾರ ಅನ್ನೋ ಶಿವನ್ ಟೆಂಪಲ್ ದೇವಸ್ಥಾನಕ್ಕೆ ಹೊರಟಿದ್ವಿ. ನಾನು ಇದೊಂದು ಪುಟ್ಟ ವಿಡಿಯೋ ಮಾಡಿಕೊಂಡೆ ಈ ದೇವಸ್ಥಾನದ ಬಗ್ಗೆ. ನನಗೊಂದು ಪ್ರಶ್ನೆ ಕಾಡುತ್ತೆ, ನಾವ್ಯಾಕೆ ಎಲ್ಲ ದೇವಸ್ಥಾನಕ್ಕೆ ಹೋಗಬೇಕು, ಹರಕೆಗಳು ಕಟ್ಕೊಬೇಕು, ಈ ಥರ ಪೂಜೆಗಳೆಲ್ಲ ಮಾಡಬೇಕು? ಅದೆಲ್ಲ ನಮ್ಮ ಆಚಾರ ವಿಚಾರಗಳು, ಅದು ಹಿರಿಯರು ಮಾಡ್ಕೊಂಬಂದಿರೋ ಧರ್ಮ ಅಲ್ವಾ? ಆದರೆ ನನಗೆ ಈ ದೇವರು ಇದೇ ಥರ ಮಾಡುತ್ತಾ, ನಮ್ಗೆ ಒಳ್ಳೇದು ಮಾಡಿದ್ರೆ ಈ ದೇವಸ್ಥಾನಕ್ಕೆ ಹೋಗಬೇಕು ಅನ್ನೋ ಮೂಢನಂಬಿಕೆ ನಮಗೆ ಬರುತ್ತೆ ಅಲ್ವಾ? ನಾವು ಒಬ್ಬೊಬ್ಬರು ಒಂದೊಂದು ಥರ. ಅದೇ ನಮ್ಮ ಮುಖ ನಮಗೆ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ, ಆದರೆ ನೋಡೋ ಜನರಿಗೆ ಅದು ಚೆನ್ನಾಗಿ ಕಾಣುತ್ತಾ? ಹೊರಗಡೆ ಜನಕ್ಕೆ ನಾವು ಹೇಗೇಗೋ ಕಾಣಿಸ್ಬೋದು, ನಮ್ಮ ನಗು, ಅಳು, ಜಗಳ ಎಲ್ಲನೂ ಒಬ್ಬೊಬ್ರಿಗೆ ಒಂದೊಂದು ಥರ ಕಾಣಿಸ್ಬೋದು. ಇದೆಲ್ಲ ಸರಿ ಹೋಗ್ಬೇಕಂದ್ರೆ ನಾವೇನು ಮಾಡಬೇಕು? ನಮ್ಗೆ ಬೇಕಾದಾಗೆ, ನಮಗೆ ಮನಸ್ಸಿಗೆ ಒಪ್ಪೋ ಹಾಗೆ, ಮತ್ತು ನಮ್ಮ ಬದುಕೋದು ಒಂಥರ, ನಮ್ಮನ್ನು ನಾವು ಬದಲಾಯಿಸ್ಕೊಂಡು ಬದುಕೋದು ಇನ್ನೊಂದು ಥರ ಆದರೆ, ನಮ್ಮ ಫ್ಯಾಮಿಲಿಗೆ ಒಳ್ಳೇದಾಗೋದಾದರೆ ಯಾಕೆ ನಾವು ನಮ್ಮನ್ನು ಬದಲಾಯಿಸ್ಕೊಳ್ಬಾರ್ದು ಅನ್ನೋ ಪ್ರಶ್ನೆ ನನಗೆ ಕಾಡುತ್ತೆ. ಇದು ನನ್ನ ಡೈಲಾಗ್ ಅಲ್ಲ, ಇದು ಪುನೀತ್ ರಾಜ್ಕುಮಾರ್ ಡೈಲಾಗ್. ನಾನು ಕೇಳಿ ಈ ವಿಡಿಯೋ ಮುಖಾಂತರ ನಿಮ್ಗೆ ಹೇಳಿದೆ ಅಷ್ಟೇ. ನಾವು ಹರಕೆಗಳು ಅದು ಇದು ಅಂತ ತಿರುಗ್ತೀವಲ್ವ, ನಮ್ಮ ಫ್ಯಾಮಿಲಿಗೆ ಚೆನ್ನಾಗಾಗೋದಾದರೆ ನಾವು ಯಾಕೆ ದೇವರಿಗೂ ಪೂಜೆಗಳು ಮಾಡಬಾರ್ದು? ಎಷ್ಟೋ ಜನ ಹೇಳ್ತಾರೆ, ನನಗೆ ದೇವ್ರ ಮೇಲೆ ನಂಬಿಕೆ ಇಲ್ಲ, ನೆಗೆಟಿವ್ ಎನರ್ಜಿ ಮೇಲೆ ನಂಬಿಕೆ ಇಲ್ಲ. ಯಾಕಿರಬಾರ್ದು? ನೆಗೆಟಿವ್ ಎಲ್ಲಿರುತ್ತೋ ಪಾಸಿಟಿವ್ ಅಲ್ಲೇ ಇರುತ್ತೆ, ಪಾಸಿಟಿವ್ ಎಲ್ಲಿರುತ್ತೋ ನೆಗೆಟಿವ್ ಸಹ ಅಲ್ಲೇ ಇರುತ್ತಲ್ವ. ಅದಕ್ಕೆ ನನಗೂ ಯಾಕೋ ಸ್ವಲ್ಪ ಮನಸ್ಸಿಗೆ ಸಮಾಧಾನ ಇಲ್ಲ ಅಂತ ತುಂಬ ವರ್ಷಗಳಾದಮೇಲೆ ನಾನು ಈ ದೇವಸ್ಥಾನಕ್ಕೆ ಬಂದಿದ್ದೆ. ಇಲ್ಲಿ ನೋಡೋದಾದರೆ, ನಾನು ಮುಂಚೆ ಬಂದಾಗ ಇಷ್ಟೆಲ್ಲ ವ್ಯವಸ್ಥೆ ಆಗಿರಲಿಲ್ಲ. ಇವತ್ತು ನೋಡಿದ್ದು ತುಂಬ ಬದಲಾವಣೆ ಆಗಿತ್ತು ದೇವಸ್ಥಾನ ಸಹ. ಇವೆಲ್ಲ ಏನೂ ಕಟ್ಟಿರಲಿಲ್ಲ, ಈಗೀಗ ಕಟ್ತಾ ಇದ್ದಾರೆ. ತುಂಬ ಇಂಪ್ರೂವ್ ಮಾಡ್ತಾಯಿದ್ರು ದೇವಸ್ಥಾನ. ನಾವು ಹೋಗಿದ್ದ ದಿನ ಏನೋ ತುಂಬ ಜನ ಕಡಿಮೆ ಇದ್ದರು. ಬೇರೆ ಟೈಮಲ್ಲಿ ಸೋಮವಾರ ಹೋಗೋದಾದರೆ ತುಂಬ ಅಂದರೆ ತುಂಬ ಜನ ಇರ್ತಾರೆ. ಇಲ್ಲಿ ನೋಡ್ತಾ ಇರ್ಬೋದು, ನನ್ನ ಮಗಳು ಸಲ್ಯೂಟ್ ಮಾಡ್ತಾಯಿದ್ದಾಳೆ. ಅದು ಏನೋ ವೀಡಿಯೋ ಮಾಡ್ತಾಯಿದ್ದೀನಿ ಅಂದಿದ್ದಕ್ಕೆ ನಿಮ್ಮೆಲ್ಲರಿಗೂ ಸಲ್ಯೂಟ್ ಮಾಡ್ತಾಯಿದ್ದಾಳೆ. ನಿಮ್ಮೆಲ್ಲರ ಕಡೆಯಿಂದನೂ ಒಂದು ಹಾಯ್ ಹೇಳ್ಬಿಡಿ ನನ್ನ ಮಗಳಿಗೆ. ಇದು ಇರೋದು ಆನೇಕಲ್ಲಲ್ಲಿರೋ ಕಮಸಂದ್ರ ಅಗ್ರಹಾರ ದೇವಸ್ಥಾನ. ತುಂಬ ಪುರಾತನವಾದ ದೇವಸ್ಥಾನ ಅಂತಲೇ ಹೇಳ್ಬೋದು. ತುಂಬ ಶಕ್ತಿಯುತವಾದ ದೇವಸ್ಥಾನ ಇದು. ಉದ್ಭವ ಮೂರ್ತಿಯಾದ ಶಿವಲಿಂಗ ಉದ್ಭವ ಮೂರ್ತಿ ಇಲ್ಲಿ ಉದ್ಭವ ಆಗಿರೋದು. ಮತ್ತು ಇಲ್ಲಿ ಜಾಸ್ತಿ ಏನು ವ್ಯಾಪಾರ ಇಟ್ಟಿಲ್ಲ, ಪೂಜೆ ಸಾಮಾನುಗಳದ್ದು ಒಬ್ಬರು ಇಟ್ಟಿದ್ರು, ಅಲ್ಲೇ ನಾವು ತೊಗೊಂಡು ಪೂಜೆ ಕೊಟ್ವಿ. ಮತ್ತು ಇಲ್ಲಿ ನೋಡ್ತಾ ಇರ್ಬೋದು, ಒಂದು 30-40 ಹಸುಗಳು ಸಹ ಸಾಗಾಣಿಕೆ ಮಾಡ್ತಾಯಿದ್ರು. ಇವರು ಸಾಕ್ತಾ ಇದ್ದಾರಂತೆ ದೇವಸ್ಥಾನದವರೇ ಅಂತ ನಾನು ಕೇಳ್ಪಟ್ಟೆ. ಅದು ನಿಜಾನ ಸುಳ್ಳ ನನಗೆ ಗೊತ್ತಿಲ್ಲ. ಮತ್ತು ಇಲ್ಲಿ ಪುಟ್ಟದಾದೊಂದು ಕರು ಇತ್ತು, ಎಲ್ಲರೂ ಅದಕ್ಕೆ ಫೋಟೋ ವಿಡಿಯೋ ಸಹ ಮಾಡ್ಕೊತಾ ಇದ್ರು. ಮತ್ತು ಅದಕ್ಕೆ ಹುಲ್ಲು ಸಹ ನೋಡ್ತಾ ಇರ್ಬೋದು ಹಿಂದೆ ಎಲ್ಲ ಎಷ್ಟಿದೆ ಅಂತ ಹಸುಗಳಿಗೆ. ಮತ್ತು ಈ ಕಡೆ ಬಂದರೆ ನಾಗರಕಟ್ಟೆ ಸಹ ಇತ್ತು. ತುಂಬ ತಣ್ಣಗೆ ಗಾಳಿ ಬರ್ತಾಯಿತ್ತು. ಸರಿ, ಆಯಮ್ಮನಿಗೂ ನಾಗಮ್ಮನಿಗೂ ಸಹ ಕೈ ಮುಕ್ಕೊಂಡು ನಾನು, ಅಮ್ಮ, ಅಪ್ಪ, ನನ್ನ ತಂಗಿ ಎಲ್ಲ ಅಲ್ಲೇ ಕೂತ್ಕೊಂಡು ಸ್ವಲ್ಪ ಹೊತ್ತು ಆಯಮ್ಮಂಗೆ ನಮಸ್ಕಾರ ಮಾಡಿಕೊಂಡು ಸ್ವಲ್ಪ ಧ್ಯಾನ ಮಾಡಿ ಆಮೇಲೆ ಮನೆಗೆ ಹೊರಟ್ವಿ. ನೋಡ್ತಾ ಇರ್ಬೋದು, ನನ್ನ ಮಕ್ಕಳು ಮೇಲೆ ನಿಂತ್ಕೊಂಡ್ಬಿಟ್ಟಿದ್ದಾರೆ, ಒಂದೊಂದು ಕಲ್ಲಿಗೂ ಹೋಗಿ ನಮಸ್ಕಾರ ಮಾಡ್ಕೊಂಡು ಬರ್ತಾಯಿದ್ರು. ಸರಿ, ನಾನು ನನ್ನ ತಂಗಿಗೆ ವಿಡಿಯೋ ಮಾಡು ಅಂತ ಹೇಳಿದ್ರೆ ಅವಳಿಗೆ ವಿಡಿಯೋ ಮಾಡೋಕ್ಕೆ ಆಗಿಲ್ಲ. ಮತ್ತು ಇಲ್ಲಿ ಚಿಕ್ಕ ಕರು ನೋಡಿಬಿಟ್ರು ನನ್ನ ಮಕ್ಕಳಿಬ್ರು, ಹೋಗ್ಬೇಕಂತ ಇದ್ರು. ಸರಿ ಅಂತ ಅಮ್ಮ ಕರ್ಕೊಂಡೋಯ್ತು. ನನಗೂ ಭಯನೇ, ಅದು ಭಯ ಪಡ್ತಾಯಿತ್ತು ನಮ್ಮನ್ನು ನೋಡಿ. ಸರಿ ಅಂತ ಕರ್ಕೊಂಡೋದ್ರೆ ನೇಹಮ್ಮನು ಭಯ ಪಡ್ತಾಯಿದ್ಲು. ಮಾನ್ಯ ಮುಟ್ಬೇಕಾ ದುಡ್ಡೀರು ಇದ್ದಂಗಿದೆ ಅಂತ ಸಹ ಹೇಳ್ತಾಯಿದ್ಲು. ಅದು ಡೀರಲ್ಲಮ್ಮ ಕರು ಅಂತ ಹೇಳಿದೆ. ಆಮೇಲೆ ಅದನ್ನು ಮುಟ್ಟಕ್ಕೆ ಹೋಗ್ತಾಯಿದ್ದು, ಅದು ನಾಲ್ಗೆ ಚಾಚ್ಬಿಡ್ತಲ್ಲ, ಅವಳು ಅಷ್ಟಕ್ಕೆ ಭಯ ಪಟ್ಬಿಟ್ಲು. ತುಂಬ ಅಂದರೆ ತುಂಬ ಎಂಜಾಯ್ ಮಾಡಿದ್ರು ಮಕ್ಕಳು. ಅದು ಹಸುಗಳ ಜೊತೆ ಎಂಜಾಯ್ ಮಾಡಬೇಕು ಅಂದರೆ ಹೇಳ್ಬೇಕಾ, ತುಂಬ ಎಂಜಾಯ್ ಮಾಡಿದ್ರು. ಮತ್ತು ಯಾರಾದರೂ ಈ ದೇವಸ್ಥಾನಕ್ಕೆ ಬಂದು ವಿಸಿಟ್ ಮಾಡಿದರೆ ಮಾತ್ರ ತುಂಬ ಒಳ್ಳೆಯದಾಗುತ್ತೆ. ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.